ವೀಕ್ಷಕರೇ ನಮಸ್ಕಾರ. ನಾನು ಶೇಜ್, ನೀವು ನೋಡ್ತಾ ಇದ್ದೀರಾ JBM TV. ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಗಳಿಗೆ ಅತಿಯ ಉತ್ಸಾಹ ಹಾಗೂ ಹೆಮ್ಮೆ ಅನಿಸುತ್ತದೆ. ಮಕ್ಕಳು ಏನೇ ಮಾಡಿದರೂ ಒಳ್ಳೆಯ ಸಂದೇಶ ಸಾರಿದಾಗ ಒಂದು ಹುರುಪು ಹುಮ್ಮಸ್ಸು ಇರುವುದೇ ಬೇರೆ. ಅದೇ ರೀತಿಯಾಗಿ ಶಾಲೆಯ ಮಕ್ಕಳು ಸಾಹಸ ಮಾಡಿದಾಗ ಆ ಶಾಲೆಯ ಗೌರವ ಹೆಚ್ಚಾಗುತ್ತದೆ. ಅದೇ ರೀತಿಯಾಗಿ ಪ್ರಧಾನ ಗುರುಗಳ ಗೌರವ, ಶಾಲೆ ಕಲಿಸಿದ ಗುರುಗಳ ಎಲ್ಲವೂ ಒಂದು ಉನ್ನತ ಸ್ಥಾನಕ್ಕೆ ಇರುತ್ತದೆ. ಅದೇ ರೀತಿಯಾಗಿ ಏನು ನಡೀತಾ ಇದೆ ಅನ್ನುವಂಥದ್ದು ಒಂದು ವಿಶೇಷ. ಅಮೆಜೋ ಖೋಖೋ ಇಂಡಿಯಾ ಸಂಸ್ಥೆ, ಈ ಸಂಸ್ಥೆ ಖೋಖೋ ಅರೇಂಜ್ ಮಾಡಿದಾಗ ಕರ್ನಾಟಕದಿಂದ ಅನೇಕ ತಂಡಗಳು, ಜಿಲ್ಲೆಯಾದ್ಯಂತ ತಾಲೂಕಾ ವೈಸಾಗಿ ಅನೇಕ ತಂಡಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದವು. ಅದರಲ್ಲಿ ಏನಾಗಿದೆ ಅದರ ವಿಶೇಷತೆ ತಿಳಿದುಕೊಳ್ಳಲು ನಮ್ಮ ಜೊತೆಗೆ SH ಅಣ್ಣಿಗೇರಿ ಪ್ರಧಾನ ಗುರುಗಳು, ಪ್ರಾಥಮಿಕ ಶಾಲೆ ಹಲಗತ್ತಿ, ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತಾನೆ. ಗುರುಗಳೇ, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ ಸರ್, ಈ ಸಂಸ್ಥೆಯ ಒಂದು ಖೋಖೋ ಅರೇಂಜ್ ಮಾಡಿದಾಗ ಆನೆಗುದ್ದಿ ಶಾಲೆಯ ಮಕ್ಕಳು ಸಾಹಸ ಮಾಡಿದ್ದಾರೆ ಅನ್ನುವಂಥ ಒಂದು ಕೂಗು ಕೇಳಿಬಂತು ನಮಗೆ. ಆ ವಿಷಯವಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದು ಅಮೇಜ್ ಸಂಸ್ಥೆ? ಮೊದಲನೇದಾಗಿ ಈ JBM ನ್ಯೂಸ್ ಚಾನಲ್ಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಒಂದು ಗ್ರಾಮೀಣ ಭಾಗದಲ್ಲಿ ಆನೆಗುದ್ದಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ 1ರಿಂದ 7ನೇ ತರಗತಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಅಲ್ಲಿ ನಿಜವಾಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಬಡತನದಿಂದ ಕೂಡಿದಂಥ ಊರು ಅಂತಂತ, ಆರ್ಥಿಕತೆಯಿಂದ ಬಹಳ ಹಿಂದುಳಿದಂಥ ಊರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳು ಅದಾವ. ಅಂಥ ಪ್ರತಿಭೆಗಳನ್ನು ಹೊರ ತೆಗೆಯೋದರಲ್ಲಿ ಒಂದು ಸಂಸ್ಥೆ ನಮಗೆ ವೇದಿಕೆಯನ್ನು ಒದಗಿಸಿಕೊಡ್ತೀವಿ. ಅದೇ ಸಂಸ್ಥೆ ಯಾವುದಪ್ಪ ಅಂದ್ರೆ ಅಮೇಚ್ಯೂರ್ ಅನ್ನುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಏನು ಮಾಡಿದಪ್ಪ ಅಂತಂದ್ರೆ, ಈ ಹಿಂದೆ ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು ಇಲಾಖಾ ಮಟ್ಟದ ಪಂದ್ಯಾವಳಿಗಳಲ್ಲಿ ಖೋಖೋ ಸ್ಪರ್ಧೆಯಲ್ಲಿ ತಾಲೂಕಾ ಮಟ್ಟದಲ್ಲಿ, ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದರು. ಅಷ್ಟೇ ಅಲ್ಲದೆ ವಿಭಾಗ ಮಟ್ಟದಲ್ಲಿ ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು 2025ನೇ ಸಾಲಿನಲ್ಲಿ, 24 ಮತ್ತು 25ನೇ ಸಾಲಿನಲ್ಲಿ 3 ವಿದ್ಯಾರ್ಥಿಗಳು ವಿಭಾಗ ಮಟ್ಟದಲ್ಲಿ ಭಾಗವಹಿಸಿದ್ರು. ಅಲ್ಲೂ ಕೂಡ ರನ್ನರ್ ಆಗಿ ಹೊರಹೊಮ್ಮಿದ್ರು. ಅದಾದ ನಂತರ ಅದೇ ರೀತಿಯಾಗಿ ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದಲ್ಲಿ ಯಾವುದೋ ಒಂದು ಇದರಿಂದ ಸೋಲಬೇಕಾದಂಥ ಪ್ರಸಂಗ ಬಂತು. ಆದರೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಧೃತಿಗೊಂಡಿದೆ. ಆನಂತರ ಅಲ್ಲಿ ಒಂದು ಈ ಮಕ್ಕಳ ಆಟವನ್ನು ನೋಡಿ, ಈ ಮಕ್ಕಳ ಚಾಕಚಕ್ಯತೆಯ ಒಂದು ಆಟವನ್ನು ನೋಡಿ, ಅಲ್ಲಿದ್ದಂಥ ಒಬ್ಬ ತರಬೇತುದಾರ ಈ ಮಕ್ಕಳ ಆಟವನ್ನು ನೋಡಿ, ಇಂಥ ಅಮೇಚೂರ್ ಅನ್ನುವಂಥ ಒಂದು ಸಂಸ್ಥೆ ಅವರು ಜಿಲ್ಲಾ ರಾಜ್ಯ ಮಟ್ಟದಲ್ಲೇ ಒಂದು ತಂಡವನ್ನು ಕಟ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿಸ್ರಿ ಅಂತಂದ್ರೆ ಅವ್ರಿಗೆ ಒಂದು ವೇದಿಕೆ ಸಿಗ್ತದೆ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳನ್ನು ಆ ಅಮೇಚೂರ್ ಸಂಸ್ಥೆಯವರು ರಾಣೆಬೆನ್ನೂರದಲ್ಲಿ ಒಂದು ಈ ಸಿಲೆಕ್ಷನ್ ಟೀಮನ್ನು ಮಾಡಿತ್ತು. ಆವಾಗ ನಮ್ಮ ವಿದ್ಯಾರ್ಥಿಗಳನ್ನು 4 ಜನ ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆದುಕೊಂಡು ಹೋದಾಗ ಅಲ್ಲಿ ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ತಂಡಕ್ಕೆ ಆಯ್ಕೆಯಾದರು. ಅಂತಂದರೆ ಈಗ ಒಂದು ಎಷ್ಟೊಂದು ಹೆಮ್ಮೆಯ ವಿಷಯ ಅಂತಂದರೆ, ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕಿನ ಆನೆಗುದ್ದಿ ಗ್ರಾಮದ ವಿದ್ಯಾರ್ಥಿಗಳು. ಅದೇ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಕೇವಲ ಅಂತಂದು ಬಿಗಿನಿಂಗ್ ಹೇಳಿದಲ್ಲ, ಮಕ್ಕಳು ಏನೋ ಸಾಧನೆ ಮಾಡಿದಾಗ ತಂದೆ ತಾಯಿಗಳು ಎಷ್ಟು ಹೆಮ್ಮೆ ಅನಿಸುತ್ತದೆ ಅಂತಂದರೆ, ಈಗ ನಮಗೆ ಇಡೀ ಬೆಳಗಾವಿ ಜಿಲ್ಲೆಗೆ ಏನೈತಿ ಒಂದು ಹೆಮ್ಮೆಯ ವಿಷಯ. ಬೆಳಗಾವಿ ಜಿಲ್ಲೆಗೇನಲ್ಲ, ಇಡೀ ರಾಜ್ಯಕ್ಕೆ. ಯಾಕಂತಂದ್ರೆ ಇಡೀ ರಾಜ್ಯದ ಸುಮಾರು 60-65 ವಿದ್ಯಾರ್ಥಿಗಳು ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 19 ವಿದ್ಯಾರ್ಥಿಗಳು ಕೂಡ ಅಲ್ಲಿ ಭಾಗವಹಿಸಿದ್ರು. ಅಂಥ ವಿದ್ಯಾರ್ಥಿಗಳಲ್ಲಿ ಅದು ಅಂತಂದ್ರೆ ಇಲ್ಲಿ ವಯೋಮಾನಕ್ಕೂ ಸಂಬಂಧಪಟ್ಟಂತೆ 14 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇತ್ತು. ಅಂಥದ್ರಲ್ಲಿ ನಮ್ಮ ಶಾಲೆಯಿಂದ ಅಥವಾ ನಮ್ಮ ತಾಲೂಕಿನಿಂದ ನಮ್ಮ 2 ವಿದ್ಯಾರ್ಥಿಗಳು, ಅಂದ್ರೆ 4 ಜನ ವಿದ್ಯಾರ್ಥಿಗಳನ್ನು ನಾವು ಕರ್ಕೊಂಡೋಗಿ ಭಾಗವಹಿಸಿದ್ವಿ. ಅದರಲ್ಲಿ ನಮ್ಮ ಶಾಲೆಯ ಆನೆಗುದ್ದಿ ಗ್ರಾಮದ 2 ವಿದ್ಯಾರ್ಥಿಗಳು ಈ ಏನು 12 ಜನ ತಂಡದಲ್ಲಿ ಆಯ್ಕೆಯಾಗಿ
ರಾಜ್ಯ ಮಟ್ಟದ ಖೋ ತಂಡವನ್ನು ಪ್ರತಿನಿಧಿಸಿದರು. ಅದರ ಜೊತೆಗೆ ಈಗ ನಡೆದಂತಹ ಮೊನ್ನೆ ನ್ಯಾಷನಲ್ ಪಂದ್ಯಾಟಗಳಲ್ಲಿ ಕರ್ನಾಟಕದ ಟೀಮ್ನಿಂದ ಇವರು ಅಮೇಚೂರ್ ಸಂಸ್ಥೆಯಿಂದ ನಡೆಸಿರ್ತಕ್ಕಂಥ ಕರ್ನಾಟಕ ತಂಡದಿಂದ ಇವರು ಭಾಗವಹಿಸಿ ಅಲ್ಲಿ ಈ ಮಕ್ಕಳು ತಮ್ಮ ಆಟವನ್ನು ಪ್ರದರ್ಶಿಸಿ ತಮ್ಮ ಆಟದ ಸಾಮರ್ಥ್ಯದಿಂದ ಕರ್ನಾಟಕ ತಂಡ 3ನೇ ತಂಡವಾಗಿ ಹೊರಹೊಮ್ಮುವಂತೆ ಇವರು ತಮ್ಮಲ್ಲಿ ಆಟವನ್ನು ಆಡಿಸಿ ಪ್ರದರ್ಶನವನ್ನು ಕೊಟ್ಟರು. ಅದು ನೋಡ್ರೆ ಒಂದು ಹಳ್ಳಿಯ ಭಾಗದಲ್ಲಿ ಬಡತನದ ಕುಟುಂಬದಲ್ಲಿ ಹುಟ್ಟಿ ಅದೇ ರೀತಿಯಾಗಿ ಅವರ ತರಬೇತುದಾರ ಅಂತಂದ್ರೆ ನಮ್ಮ ಶಾಲೆಯ ಒಬ್ಬ ಗೆಸ್ಟ್ ಟೀಚರ್, ಅತಿಥಿ ಶಿಕ್ಷಕ ಕೂಡ ಅಂತಂದ್ರೆ ಅವರು ಯಾಕಂತಂದ್ರೆ ಈಗ ಒಂದು ಯಾವುದೇ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಶಾಲಾ ಅವಧಿಯಲ್ಲಿ ಮಾತ್ರ ನಾವು ಕೆಲಸ ಮಾಡಿದ್ರೆ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಶಾಲಾ ಅವಧಿಯನ್ನು ಮೀರಿ ಮುಂಜಾನೆ 5 ಗಂಟೆಗೆ ಬರ್ತಿದ್ರು. 5 ಗಂಟೆಗೆ ಬಂದು ಆ ಮಕ್ಕಳನ್ನು ತರಬೇತಿ ನೀಡಿ ಆ ಮಕ್ಕಳಿಗೆ ಯಾವ ರೀತಿಯಾದಂಥ ಆಟಕ್ಕೆ ಪಟ್ಟುಗಳನ್ನು ಕಲಿಬೇಕು ಅವುಗಳನ್ನೆಲ್ಲ ಕಲಿಸಿ ಒಂದು ಹಳ್ಳಿಯ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅಂತಂದರೆ ಯಾವುದೇ ಸೌಲಭ್ಯಗಳಿಲ್ಲದಂಥ ಒಂದು ಸ್ಥಳದಲ್ಲಿ ಆ ಮಕ್ಕಳನ್ನು ಈ ರೀತಿಯಾಗಿ ತಯಾರು ಮಾಡ್ಯಾರಪ್ಪ ಅಂತಂದ್ರೆ ಅವರನ್ನು ನಾವು ಮೆಚ್ಚಲೇಬೇಕು. ಹೌದು, ಯಾಕಂತಂದರೆ ಗುರು ಇಲ್ಲದೆ ಗುರಿ ಇಲ್ಲ ಅನ್ನುವ ಹಾಗೆ ತರಬೇತುದಾರರಿಲ್ಲದೆ ಕ್ರೀಡಾಪಟುಗಳಿಲ್ಲ ಅನ್ನುವಂಥದ್ದು ಮಾತು. ಯಾಕಂದರೆ ಅವರ ಸಾಧನೆ ತುಂಬ ಮೆಚ್ಚಲೇಬೇಕು. ಪ್ರತಿಯೊಂದು ವಿದ್ಯಾರ್ಥಿಗೆ ಮಾರ್ಗದರ್ಶನ ಕೊಡುವುದು ಅಂತಂದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಉನ್ನತ ಸ್ಥಾನಕ್ಕೆ ಏರಿಸಿದ ಚಿದಾನಂದ್ ಮಾಚಕ್ನೂರ್ ಇವರು ಸಹಶಿಕ್ಷಕರು. ನಾವು ಈಗಾಗಲೇ ವಿದ್ಯಾರ್ಥಿಗಳಿಗೆ ತಾವು ನೋಡ್ತಾ ಇದ್ದೀರಿ, ಈಗ JBM ವತಿಯಿಂದ ಕೂಡ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಆ ಶಿಕ್ಷಕರು ಕೂಡ ಅವರ ಜೊತೆಗೆ ಇದ್ದಾರೆ. ಇವರೇ ಚಿದಾನಂದ್ ಮಾಚಕ್ನೂರ್ ಅಂತೇಳಿ. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಇನ್ನೋರ್ವ ಅತಿಥಿಗಳನ್ನು ನಾವು ಸ್ವಾಗತಿಸುತ್ತೇವೆ. ಇವರು MS ಪೆಟ್ಲೂರು ಆನೆಗುದ್ದಿಯ ಪ್ರಭಾರಿ ಪ್ರಧಾನ ಗುರುಗಳು. ಇವರ ಸಾಧನೆ ಹಾಗೂ ಇವರ ಕಾರ್ಯ ಹೇಳಬೇಕಾಗಿತ್ತಂದರೆ ಈಗ ಅನೇಕ ಪಂದ್ಯಾವಳಿಗಳಲ್ಲಿ ಇವರು ಹುರುಪು ಹುಮ್ಮಸ್ಸಿನಿಂದ ತಮ್ಮದೇ ಆದಂಥ ಸ್ವಂತ ಖರ್ಚಿನಿಂದ ಹಾಗೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವುದು ಇವರ ಮೂಲ. ನಾವು ಕಂಡಿದ್ದೇವೆ, ಮುದೇನೂರು DC ಚಿಕ್ಕನಗೌಡ ಪ್ರೌಢಶಾಲೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಿಗೆ ತಯಾರು ಮಾಡಲು ಕೂಡ ಇವರು ಹಿಂಜರಿಯುವುದಿಲ್ಲ. ಅಂಥ ಒಂದು ಸಾಧನೆ ಏನು, ಇನ್ನಷ್ಟು ಆ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಾನು ಆ ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳಿಗೆ ಇಲ್ಲಿ ಆಮಂತ್ರಿಸುತ್ತಿದ್ದೇನೆ. MS ಪೆಟ್ಲೂರು ಆನೆಗುದ್ದಿ ಪ್ರಭಾರಿ ಪ್ರಧಾನ ಗುರುಗಳು. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಬ್ಬರು, ಆ ವಿದ್ಯಾರ್ಥಿಗಳ ಹೆಸರೇನು, ಅವರು ಮಾಡಿದಂಥ ಸಾಧನೆಗಳೇನು? ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ರಾಷ್ಟ್ರೀಯ ಸಬ್ ಜೂನಿಯರ್ ವಿಭಾಗದಲ್ಲಿ ಸಂಜನಾ ದಡ್ಡಿ, ಸೌಪರ್ಣಿಕಾ ಅಣವಾಲ್ ಅಂತಕ್ಕಂಥ ಇಬ್ಬರು ಬಾಲಿಕೆಯರು ಕರ್ನಾಟಕ ತಂಡದಲ್ಲಿ 68 ಜನ ವಿದ್ಯಾರ್ಥಿಗಳು ಭಾಗವಹಿಸಿದಲ್ಲಿ ನಮ್ಮ ಶಾಲೆಯ 12 ಮಕ್ಕಳ ತಂಡದಲ್ಲಿ ಇಬ್ಬರು ಮಕ್ಕಳು ಸೆಲೆಕ್ಷನ್ ಆದರು. ಅವೆರಡು ಮಕ್ಕಳು ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿಯೇ ನಮ್ಮ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಗುದ್ದಿಯ ಶಾಲೆಯ ಮಕ್ಕಳು. ನಾವೇ ಕರ್ಕೊಂಡು ಹೋಗಿದ್ದೀವಿ. ಕರ್ಕೊಂಡು ಹೋದಾಗ ಆ ಫೆಡರೇಷನ್ ಮುಖ್ಯಸ್ಥರಾದಂಥ ಚಿನ್ಮೂರ್ತಿ ಸರು ಭಾಳಷ್ಟು ಪ್ರಾಮಾಣಿಕವಾಗಿ ಮಕ್ಕಳನ್ನು ಆಯ್ಕೆ ಮಾಡುವಲ್ಲಿ, ಸರಿಯಾದ ಕ್ರಮದಲ್ಲಿ ಮಕ್ಕಳನ್ನು ಆಯ್ಕೆ ಮಾಡುವಲ್ಲಿ, ಕೌಶಲ್ಯಗಳ ಇದ್ದ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು 10 ರಿಂದ 12 ಜನ ನಿರ್ಣಾಯಕರನ್ನು ನಿಲ್ಲಿಸಿ ಪ್ರತಿಯೊಂದು ಹಂತದಲ್ಲಿ ಆ ಮಕ್ಕಳನ್ನು ಗುರ್ತ ಮಾಡಿ ಸೆಲೆಕ್ಷನ್ ಮಾಡಿಕೊಂಡ್ರಲ್ಲಿ. ಅಂತಂದರೆ ಬಂಗಾರವನ್ನು ಎಷ್ಟು ಕಾಶಿ ಬಡಿಯುತ್ತೇವೋ ಅಷ್ಟು ನಿಖರವಾಗಿ ಮಿಂಚುತ್ತದೆ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಯಾಕಂತಂದರೆ 12-13 ಜನ ನಿರ್ಣಾಯಕರ ಮಧ್ಯದಲ್ಲಿ ನಿರ್ಣಯವನ್ನು ತೆಗೆದುಕೊಂಡಂಥ ಸೆಲೆಕ್ಷನ್ದಲ್ಲಿ ನಮ್ಮ ಊರಿನ ಅಂದರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಆನೆಗುದ್ದಿ ಗ್ರಾಮದ ವಿದ್ಯಾರ್ಥಿಗಳು, ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಅಂತಂದರೆ ಅದೊಂದು ರಾಮದುರ್ಗ ತಾಲೂಕಿಗೆ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಮೇಲಾಗಿ ಕರ್ನಾಟಕಕ್ಕೆ ಈ 2 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದು ಕೂಡ ಅತಿ ಹೆಮ್ಮೆಯ ವಿಷಯ. ಈ ವಿಷಯವಾಗಿ ತಮಗೆ ಅನೇಕ ಮಹನೀಯರು ಜನರು ಸಹಕಾರ ಕೊಟ್ಟಿರ್ತಾರೆ. ಅದರಲ್ಲಿ ತಮಗೆ ಅಭಿನಂದನೆಗಳನ್ನು ತಿಳಿಸಿದ ಜನರು ಕೂಡ ಇದ್ದಾರೆ.
ಆದರೆ ಎಲ್ಲವೂ ಆಮೇಲೆ ಬರುತ್ತದೆ. ನಮ್ಮ ಟಿ ವಿ ಪ್ರಸಾರಣವಾದ ನಂತರ ಎಲ್ಲರೂ ನಾನು ನೀನು ಅಂತೇಳಿ. ಆದರೆ ಪ್ರಿಯ ವೀಕ್ಷಕರೇ, ತಮಗೊಂದು ವಿನಂತಿಸಿಕೊಳ್ಳೋದೇನೆಂದರೆ, ಕಾರ್ಯಕ್ರಮ ತಮಗೆ ಸರಿ ಅನಿಸಿದಾಗ ತಮ್ಮ ಕಮೆಂಟ್ ಬರೆಯುವುದನ್ನು ಬಿಡಬೇಡಿ. ಯಾಕಂತಂದರೆ ತಾವು ಮಾಡಿದಂಥ ಸಲಹೆ ಸೂಚನೆಗಳು ಅನೇಕ ಜನರಿಗೆ ಪ್ರೋತ್ಸಾಹ ನೀಡುತ್ತವೆ. ಜೊತೆಗೆ ಲೈಕ್ ಆದಾಗ ಲೈಕ್ ಬಟನನ್ನು ಕೂಡ ಒತ್ತಿ. ಸರ್, ಯಾರ್ಯಾರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಇದಕ್ಕೆ ಶುಭ ಸಂದೇಶಗಳನ್ನು ಕಳಿಸಿದ್ದಾರೆ? ಮೂಲತಃ ಈ ನಮ್ಮ ಶಾಲೆಯ ಮಕ್ಕಳನ್ನು ಈ ರಾಜ್ಯ ಮಟ್ಟದ ತಂಡದಲ್ಲಿ ಸಿಲೆಕ್ಷನ್ ನಡೆಯುತ್ತದೆ ಅಂತ ಹೇಳಿದವರು ಬಾಗೋಜಿ ಶಾಲೆಯ, ಅಂದರೆ ಹುಲ್ಕುಂದ ಗ್ರಾಮದ ನಮ್ಮ ಸ್ನೇಹಿತರಾದ ಅಶೋಕ್ ಬೂದಿಯವರು. ಅವರು ನಮಗೆ ಇದನ್ನು ನಮ್ಮ ಈಗ ಎಸ್ ಅಣ್ಣಿಗೇರಿ ಸರ್, ನಮ್ಮ ಶಾಲೆಯ ಮೊದಲಿನ ಮುಖ್ಯ ಶಿಕ್ಷಕರು, ಪ್ರಧಾನ ಗುರುಗಳಿಗೆ ಹೇಳಿದರು ಮತ್ತು ನಮಗೂ ಹೇಳಿದರು, ಇಲ್ಲ ಕರ್ಕೊಂಡು ಹೋಗ್ರಿ, ನಿಮ್ಮ ಮಕ್ಕಳು ನಾನು ನೋಡಿದ್ದೀನಿ ಸಿಲೆಕ್ಷನ್ ಆಗ್ತಾರೆ ಗ್ಯಾರಂಟಿ, ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು. ಅವರು ಎರಡಂತೂ ಅದು ಮೂಲ ಕಾರಣ ಅಶೋಕ್ ಬೂದಿಯವರವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಿಲೆಕ್ಷನ್ ಆದ ನಂತರ ಈ ಸಿಲೆಕ್ಷನ್ ಆದ ಸುದ್ದಿಯನ್ನು ಕೇಳಿದಾಗ ಮೀಡಿಯಾದಲ್ಲಿ ಹರಿಬಿಟ್ಟಾಗ ನಮ್ಮ ಶಾಸಕರು ಕೂಡ ಅಶೋಕ್ ಪಟ್ಟಣ್ ಮುಖ್ಯ ಸಚೇತಕರು ಕೂಡ ನಮ್ಗೆ ಫೋನ್ ಮಾಡಿ, ನಮ್ಮಿಂದ ಏನಾರು ಸಾಯಬೇಕೇನಪ್ಪ, ನಿನ್ನ ಮಕ್ಕಳು ಕರ್ಕೊಂಡು ಬಂದು ಭೇಟಿ ಮಾಡಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದವರು ಕೂಡ ನಮಗೆ ಮಕ್ಕಳಿಗೆ ಶುಭ ಸಂದೇಶವನ್ನು ಕಳಿಸಿದರು. ಹೋಗಿ ಬಂದಮೇಲೆ ಗುಜರಾತಿನ ಸೂರತ್ಗೆ ಹೋಗಿ ಬಂದಮೇಲೆ ಮಕ್ಕಳನ್ನು ಕೂಡ ಅವರು ಗೌರವಿಸಿದರು. ಅದೇ ರೀತಿಯಾಗಿ ಆ ಮಕ್ಕಳನ್ನು ಆ ಊರಿನ ಜನ ಯಾವುದೇ ಜಾತಿ ಭೇದವಿಲ್ಲದೆ, ಯಾವುದೇ ಪಕ್ಷಾಂತರ ಇಲ್ಲದೆ ಮುದೇನೂರದಿಂದ ಅವರನ್ನು ಮೆರವಣಿಗೆ ಸಮೇತ ಆನೆಗುದ್ದಿಗೆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸನ್ಮಾನಗಳನ್ನು ಮಾಡಿ ಅದ್ಭುತವಾದಂತಹ ಸ್ವಾಗತವನ್ನು ಮಕ್ಕಳು ಕೋರಿದರು. ಆ ಆನೆಗುದ್ದಿ ಗ್ರಾಮದವರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ, ಅದೇ ರೀತಿಯಾಗಿ ಮುದೇನೂರಿನ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಭಾಗವಹಿಸಿ ಮಕ್ಕಳ ಮೆರವಣಿಗೆಯನ್ನು ಮಾಡಿದರು. ಭಾಳಷ್ಟು ಅವರೆಲ್ಲ ಏನು ಅಭಿಪ್ರಾಯ ಇತ್ತು ಅಂದ್ರೆ, ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಹೆಸರು ತಂದು ಕೊಟ್ಟಂಥ ಮಕ್ಕಳನ್ನ ಭಾಳ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು. ನೋಡಿ, ವಿಷಯ ಹೇಗಿರುತ್ತದೆ, ಏನಾಗುತ್ತದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖ. ಪ್ರತಿಭೆ ಉಳ್ಳವರಿಗೆ ಪುರಸ್ಕಾರಗಳು ತಾವಾಗಿಯೇ ಹರಿದು ಬರುತ್ತವೆ ಅನ್ನುವುದಕ್ಕೆ ಈ ಎರಡು ಪುಟ್ಟ ಕ್ರೀಡಾಪಟುಗಳೇ ಅದಕ್ಕೆ ಉದಾಹರಣೆ. ನಾವು ಕೂಡ JBM ವತಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದೇವೆ, ತಾವು ನೋಡ್ತಾ ಇದ್ದೀರಿ. ತಮ್ಮ ಅನಿಸಿಕೆ ಅಭಿಪ್ರಾಯಕ್ಕಿಂತ ಪೂರ್ವದಲ್ಲಿ ತಾವು ಹೇಳಬೇಕಾಗಿದ್ದು ಏನು ಅಂತಂದರೆ, ಈ ಮಕ್ಕಳಿಗೆ ತಮ್ಮೆಲ್ಲರ ಆಶೀರ್ವಾದವಿರಲಿ. ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯವರು ಪೈಪೋಟಿ ನಡೆಸಿ ತಮ್ಮ ಮಕ್ಕಳ ಸಾಧನೆಗಳನ್ನು ಕೂಡ ಹೆಚ್ಚಿಗೆ ಮಾಡುವಂತೆ ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ. ಯಾಕಂದರೆ ಕೇವಲ ವಿದ್ಯೆಗಾಗಿ ಸೀಮಿತವಾಗಿ ಅಲ್ಲ. ಈಗಿನ ವಿದ್ಯಾರ್ಥಿಗಳು ಎಷ್ಟು ಚುರುಕಾಗಿದ್ದಾರೆ ಅಂತಂದರೆ, ಅನೇಕ ಸಲ ನಾವು ಪ್ರಸಾರ ಮಾಡಿದ್ದೇವೆ, ಶಾಲೆಯ ಶಿಕ್ಷಕರಿಗೇ ವಿದ್ಯಾರ್ಥಿಗಳು ಪಾಠ ಕಲಿಸಿದಂತಹ ಒಂದು ಪ್ರಸಾರ ಕೂಡ ನಾವು ಈ ನಮ್ಮ ಚಾನೆಲ್ ಮುಖಾಂತರ ಮಾಡಿದ್ದೇವೆ. ಶಿಕ್ಷಕರೇ ತಪ್ಪು ಬರೆದಾಗ ವಿದ್ಯಾರ್ಥಿಗಳೇ ಅವರಿಗೆ ತಿದ್ದಿ ಹೇಳಿದಂಥ ಸನ್ನಿವೇಶಗಳನ್ನು ತಾವು ಕಂಡಿದ್ದೀರಿ. ಆದರೆ ಇದೊಂದು ಸರ್ಕಾರಿ ಪ್ರಾಥಮಿಕ ಶಾಲೆ ನೋಡಿ. ಸರ್ಕಾರಿ ಶಾಲೆ ಅಂತಂದ ತಕ್ಷಣ ಹಿಂಜರಿತಾರೆ ಹೆಚ್ಚಾಗಿ. ಸರ್ಕಾರಿ ಶಾಲೆಗೆ ಏನಿರ್ತೈತಿ, ಪ್ರೈವೇಟ್ ಸ್ಕೂಲಿಗೆ ಹೆಚ್ಚು. ಆದರೆ ಈ ಸಾಧನೆ ನೋಡಿದ ನಂತರ ತಮಗೆ ತಿಳಿಯುತ್ತದೆ ಸರ್ಕಾರಿ ಶಾಲೆಯಲ್ಲಿಯೂ ಯಾವ ರೀತಿ ಇರುತ್ತದೆ, ಅವರ ಸಾಧನೆ ಯಾವ ರೀತಿಯಾಗಿರುತ್ತವೆ, ಅಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಕಲಿಸುತ್ತಾರೆ, ಆ ಪ್ರಧಾನ ಗುರುಗಳು ಮತ್ತು ಅಲ್ಲಿಯ ದೈಹಿಕ ಶಿಕ್ಷಕರು ಅವರಿಗೂ ಕೂಡ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಯಾಕಂದರೆ ಸಾವಿರಾರು ಶಾಲೆಗಳಲ್ಲಿ ಸಾವಿರಾರು ದೈಹಿಕ ಶಿಕ್ಷಕರುಗಳಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಈಗಾಗಲೇ ಸಾವಿರಾರು ಪ್ರಾಥಮಿಕ ಶಾಲೆಗಳಿವೆ. ಅವರು ದೈಹಿಕ ಶಿಕ್ಷಕರು ಅಲ್ಲ ಸರ್, ಗೆಸ್ಟ್ ಟೀಚರ್, ಸಾಮಾನ್ಯ ಶಿಕ್ಷಕರು ನೋಡಿ. ವೈಯಕ್ತಿಕವಾಗಿ ಅದು ಸಾಮಾನ್ಯ ಗೆಸ್ಟ್ ಟೀಚರ್. ಸರ್ಕಾರಕ್ಕೆ ನಾವು ವಿನಂತಿಸಿಕೊಳ್ತೇವೆ, ಇಂಥವರನ್ನು ಪರ್ಮನೆಂಟಾಗಿ ಮಾಡಿ. ಯಾಕಂತಂದರೆ ಹೆಚ್ಚಿಗೆ ಪ್ರೋತ್ಸಾಹ ಸಿಗುತ್ತದೆ. ಕೇವಲ ಅವರ ಒಂದು ಮೆಚ್ಚಬೇಕಾದಂಥದ್ದು ಅವರಿಗೂ ಕೂಡ ನೀವು ಸನ್ಮಾನಿಸಬೇಕಂತೇಳಿ ನಾನು ಕೇಳ್ಕೊತೀನಿ. ನಾವು ಈ ಸ್ಟುಡಿಯೋದಲ್ಲಿ ಶಿಕ್ಷಕರ ಸಮೇತ ಆ ವಿದ್ಯಾರ್ಥಿಗಳಿಗೆ ನಾವು ಕೂಡ ಸನ್ಮಾನಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಈಗ ಪೆಟ್ಲು ಸರ್ ಕೇಳಬೇಕಾಗಿದ್ದಂಥದ್ದು ಏನು ಅಂತಂದರೆ, ಒಂದು ಕಿವಿಮಾತು ಏನು ಕೇಳಬೇಕು ಅಂತಂದರೆ, ಅಥವಾ ಸಲಹೆ ಅಂತಾನೆ ವಿದ್ಯಾರ್ಥಿಗಳಿಗೆ. ನಾವು ನೋಡಿದ್ದೇವೆ, ಮುದೇನೂರು ಗ್ರಾಮದಲ್ಲಿ ಕ್ರೀಡಾಪಟುಗಳಿಗೆ ಬೆಳಗಿನ ಮುಂಜಾನೆ 4 ಗಂಟೆಗೆ ಎಬ್ಬಿಸಿ ಬಂದು ನಿಂದಿರ್ತಾ ಇದ್ದೀರಿ. ಅಲ್ಲಿ ನಾವು ಪ್ರತ್ಯಕ್ಷ ದೃಶ್ಯಗಳು. ಈ ಪ್ರೋತ್ಸಾಹ ಹುಮ್ಮಸ್ಸು ಯಾವ ರೀತಿಯಾಗಿ ನೀವು ಮುಂದೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಹೇಳ್ತೀರಿ? ನನ್ನ ವೃತ್ತಿ ಜೀವನ ಪ್ರಾರಂಭವಾಗೋಕ್ಕಿಂತ ಮೊದಲೇ 97-98ರಿಂದ ನಾನು ಮೊದಲ ಕಬಡ್ಡಿ ಆಟಗಾರ. ಆನಂತರ ನಮ್ಮದು ಮುದೇನೂರು ಹೈಸ್ಕೂಲು ವಿದ್ಯಾರ್ಥಿಗಳನ್ನು ಜಿಲ್ಲೆ ಮಟ್ಟನ ಕರ್ಕೊಂಡೋದ್ವಿ 97-98ರಲ್ಲಿ. ನಂತರ ಈಗ 5-6 ವರ್ಷಗಳಿಂದ
ಮುದೇನೂರ ಪ್ರಾಥಮಿಕ ಶಾಲೆಯ ಗಂಡು ಮಕ್ಕಳು, ಮುದೇನೂರ DC ಚಿಕ್ಕನಗೌಡ ಹೈಸ್ಕೂಲಿನ ಹೆಣ್ಣು ಮಕ್ಕಳ ತಂಡವನ್ನು ಸತತ 3 ವರ್ಷ ಕಬಡ್ಡಿಯಲ್ಲಿ ಜಿಲ್ಲಾ ಗೆಲ್ಲಿಸಿ ವಿಭಾಗ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಆ ಕರ್ಕೊಂಡು ಹೋಗಕ್ಕಂತಂದ್ರೆ ಆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಇತ್ತು ಆ ಶಾಲೆಯ ವಿದ್ಯಾರ್ಥಿಗಳಲ್ಲಿ. ಅದಕ್ಕೆ ನಮ್ಮ ಸಹಾಯ ಕೇಳಿದರು, ನಮ್ಮ ತರಬೇತಿ ಕೇಳಿದರು. ನಮ್ಮೂರಿನ 4-6 ಯುವಕರು ಅವರು ಸೇರಿ ಲಕ್ಷ್ಮಣ ಮಿಂಚಲ, ಮಾಂತು ಉರ್ಕಾಡ್ಲಿ ಅಂತೇಳಿ, ಮಂಜು ಸಂಗತಾಳ ಅಂತೇಳಿ ಅವರೆಲ್ಲ, ಇಲ್ಲ ಸರ್ ನೀವು ಮುಂದಿಂದಿರಿ, ನಾವು ಇದನ್ನು ಮಾಡೋ ನಮ್ಮ ಊರಿ ಸರನ್ನು ಜಾಸ್ತಿ ತರು ಅಂದಾಗ ನಾವು ಅವರಿಗೆ ಮಾನಸಿಕವಾಗಿ ಆ ಯುವಕರಿಗೆ ಸಪೋರ್ಟ್ ನೀಡಿದ್ದೀವಿ. ಮಕ್ಕಳಿಗೆ ನಾವು ಧೈರ್ಯ ಕೊಟ್ಟಿದ್ದೀವಿ. ಹಲವಾರು ವಿಚಾರದೊಳಗೆ ಮಕ್ಕಳಿಗೆ ಸಪೋರ್ಟ್ ಮಾಡಿದಾಗ ಸತತ 3 ವರ್ಷ ಜಿಲ್ಲಾ ಗೆಲ್ಲಿಸಿ ನಮ್ಮ ಮುದೇನೂರಿನ ಹೆಸರನ್ನು ಹಾಗೂ ಕೊಡ್ತಿದ್ದೀವಿ. ಇತ್ತೀಚೆಗೆ ನಮ್ಮ ಮೊದಲು ಕಿರಿಯ ಪ್ರಾಥಮಿಕ ಶಾಲೆಗೆ ಇದ್ದೀವಿ, ಕಲ್ಮಡ್ DLTಗೆ. ಅವಾಗ ಎಲ್ಲ ಮಾಡ್ತಿದ್ದೀವಿ. ಈಗ ನಮ್ಮ ಸ್ವಂತದ್ದು 10 ಶಾಲೆ ಇದ್ದೀವಿ, ಹಿರಿಯ ಪ್ರಾಥಮಿಕ ಶಾಲೆ. 200 ಮಕ್ಕಳು ನಮ್ಮ ಶಾಲೆಗೆ ಇರಬೇಕಾದ್ರೆ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಮ್ಮ ಊರಿನ ಒಂದು ಆ ಮಕ್ಕಳ ಕಡೆ ಗಮನ ಹರಿಸೋಕ್ಕಾಗ್ತಾ ಇಲ್ಲ. ಅದೇ ನನ್ನ ಶಾಲೆಗೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಈಗ ಈ ಅರ್ಪಣೆ ಮಾಡ್ತೀವಿ. ಅಲ್ಲಿ ಶಿಕ್ಷಕರಾದಂಥ ಯಾರು ಚಿದಾನಂದ್ ಅತಿಥಿ ಶಿಕ್ಷಕರು ಚಿದಾನಂದ ಮಾಚಕ್ನೂರು ಅವರು ಅದ್ಭುತವಾದಂಥ ಆಸಕ್ತಿ, ಅರ್ಪಣಾ ಮನೋಭಾವನೆ ಆ ಶಿಕ್ಷಕರಲ್ಲಿ ಇರುವುದರಿಂದ ಅವರಿಗೆ ಎಂದೂ ಸ್ಕೂಲ್ ಟೈಮ್ನಾಗ ಆಟ ಆಡ್ಸಂಗಿಲ್ಲ. ಸ್ಕೂಲ್ ಬಿಟ್ಟ ನಂತರ ಬೆಳಿಗ್ಗೆ 5ರಿಂದ ಸ್ಟಾರ್ಟ್ ಮಾಡ್ತಾರೆ. ಅವ್ರು ನಾವು ಏನು ಮಾಡೋದು, ನೀ ಏನು ಮಾಡ್ತೀವಿ ಮಾಡಪ್ಪ, ಮಕ್ಕಳಿಗೆ ಸರಿಯಾಗಿ ಮಾಡು, ನಾವು ನಿಮಗೆ ಅದೀವಿ. ಮೊದಲು ನಮ್ಮ ಅನ್ನಿಗೇರಿ ಸರ್ ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊತ ಬಂದರು. ನಾವು ಕೂಡ ಅದೇ ರೀತಿಯಾಗಿ ಅವರ ಅನ್ನಿಗೇರಿ ಸರ್ ಮಾರ್ಗದರ್ಶನದಿಂದ ಅವರು ನಡೀತಾ ಇದ್ದೀವಿ. ಈ ರೀತಿಯಾದಂತಹ ಕ್ರೀಡಾಪಟುಗಳ ಒಂದು ಸಂಕ್ಷಿಪ್ತ ಮಾಹಿತಿ, ಯಾಕಂದರೆ ವರ್ಣನೆ ಮಾಡ್ತಾ ಮಾಡ್ತಾ ಹೋದರೆ ಸಾಯಂಕಾಲ ಆಗಿ ಹೋಗುತ್ತೆ. ಯಾಕಂದರೆ ಅಂಥ ಪ್ರತಿಭೆಗಳು ನಮ್ಮ ಊರಲ್ಲಿ ಇದ್ದಾರೆ ಅಂತಂದರೆ ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಆನೆಗುದ್ದಿ ಗ್ರಾಮ, ತಾಲೂಕು ರಾಮದುರ್ಗ, ಜಿಲ್ಲೆ ಬೆಳಗಾವಿ, ಕರ್ನಾಟಕ ರಾಜ್ಯದ ಈ 2 ಪುಟ್ಟ ಕಂದಮ್ಮಗಳು ತಮ್ಮ ಸಾಧನೆ ಮೆರೆದು ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಏನೈತಿ ಒಂದು ಹೆಮ್ಮೆಯ ಸಾಧನೆ ಅನ್ನುವಂಥದ್ದು ಏನೈತಿ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಮಕ್ಕಳ ಬಗ್ಗೆಯೂ ತಮಗೆ ಗಮನವಿರಲಿ, ಅವರಿಗೆ ಆಸಕ್ತಿ ಇದ್ದ ಒಂದು ವಿಷಯಗಳ ಬಗ್ಗೆ, ಆಟೋಟಗಳ ಬಗ್ಗೆ ಅವರಿಗೆ ಪ್ರೋತ್ಸಾಹ ನೀಡಿ. ಅಂದಾಗ ಮಾತ್ರ ಅವು ಮೇಲೆದ್ದು ಬರುತ್ತವೆ, ತಮ್ಮ ಸಾಧನೆ ತೋರಿಸುವಲ್ಲಿ ಯಶಸ್ವಿಯಾಗುತ್ತವೆ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ನೀಡಿದ್ದೀರಿ. ಗುರುವೇ, ಕೊನೆಯದಾಗಿ ಕೇಳಬೇಕು ಅಂತಂದರೆ ಏನು ಅಂತಂದರೆ, ಕ್ರೀಡಾಪಟುಗಳಿಗೆ ಏನು ಹೇಳಿ ಬಯಸ್ತೀರಿ? ಯಾಕಂತಂದರೆ ತಾವು ಕ್ರೀಡಾಪಟುಗಳು, ಕಬಡ್ಡಿ ಪ್ಲೇಯರ್ಗಳು ಕೂಡ. ನಾನು ಮುದೇನೂರು ಗ್ರಾಮದಲ್ಲಿ ಇವ್ರ ಆಟಗಳನ್ನು ನೋಡೋಕೆ, ಇವ್ರ ಪ್ರಾಕ್ಟೀಸನ್ನು ಮಾಡಿಸೋದು ನೋಡೋಕೆ ನಾನು ಹೋಗ್ತಾ ಇದ್ದೆ. ಅಷ್ಟೊಂದು ಇದು ಚಿಕ್ಕದಮ್ಮನವರಾಗಲಿ, ಚಿಕ್ಕನಗೌಡರಾಗಲಿ, ಅಲ್ಲಿ ಊರಿನ ಹಿರಿಯರಾಗಲಿ ಎಷ್ಟು ಪ್ರೋತ್ಸಾಹ ಅಂತಂದರೆ, ಮುದೇನೂರು ಗ್ರಾಮ ಅಂತಂದರೆ ಕ್ರೀಡಾಪಟುಗಳ ಗ್ರಾಮ ಅಂತಂದರೂ ಪರವಾಗಿಲ್ಲ, ಅಂಥ ಒಂದು ಗ್ರಾಮ. ಅಲ್ಲಿ ಊಟಕ್ಕಾಗಲಿ, ಬಂದಂಥ ಅತಿಥಿಗಳಿಗಾಗಲಿ ಯಾವುದೇ ಒಂದು ರೀತಿಯ ಬಹಳ ಸನ್ಮಾನ ಕೊಡುವಂಥ ಗ್ರಾಮಸ್ಥರು. ಆ ಗ್ರಾಮದಿಂದಲೇ ಬರುವಂಥ ನಮ್ಮ ಪೆಟ್ರೋಲ್ ಸರ್ ಕೂಡ. ಸರ್, ಈಗ ಮುಂದೆ ವಿದ್ಯಾರ್ಥಿಗಳಿಗೆ ಅಂತಂದರೆ ಕ್ರೀಡಾಪಟುಗಳು ಯಾವ ರೀತಿಯಾಗಿ ಆಗಬೇಕು ಅನ್ನುವಂಥದ್ದು ಏನೈತಿ ತಮ್ಮ ಒಂದು ಸಂಕ್ಷಿಪ್ತ ಅನಿಸಿಕೆ? ಇಂದಿನ ಯುವಜನಾಂಗ ಮತ್ತು ಮಕ್ಕಳಲ್ಲಿ ಹವ್ಯಾಸಗಳು ಬದಲಾಗ್ತಾ ಇದ್ದಾವೆ. ಮೀಡಿಯಾ, ಮೊಬೈಲು ಮತ್ತು ಇನ್ನಿತರೆ ಚಟುವಟಿಕೆಗಳ ಮುಖಾಂತರ ದೈಹಿಕವಾದಂಥ ಆರೋಗ್ಯ ಉಳಿಸ್ಕೊಳ್ಬೇಕಂತಕ್ಕಂಥ ಕಾಳಜಿ ಕಡಿಮೆ ಆಗ್ತಾ ಇದೆ. ಅದು ಇನ್ನು ಬರ್ತಾ ನಮ್ಮ ದೇಶ ಕಟ್ಟಬೇಕಾದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಇದೇ ಮಕ್ಕಳು ನಮ್ಮ ದೇಶವನ್ನು ಕಾಯರಾಗ್ಬೋದು, ನಮ್ಮ ಆಡಳಿತವನ್ನು ನಡೆಸೋರಾಗ್ಬೋದು. ದುಶ್ಚಟಗಳಿಗೆ ಬಲಿಯಾಗದೆ ಸದೃಢವಾದಂಥ ಆರೋಗ್ಯವನ್ನು ಇಟ್ಟುಕೊಂಡು, ಸದೃಢವಾದಂಥ ಮನಸ್ಸನ್ನು ಇಟ್ಟುಕೊಂಡು ದೇಶ ಸೇವೆಯಲ್ಲಿರಲಿ, ತಮ್ಮ ಮನೆತನದಲ್ಲಿರಲಿ, ತಮ್ಮ ಬದುಕಲ್ಲಿ ಸರಿಯಾದ ಕ್ರಮದಲ್ಲಿ ಹೋಗಬೇಕಾಗಿದೆ. ಇವತ್ತಿನ ಪ್ರಮಾಣದಲ್ಲಿ ನೋಡಿದರೆ, ಮೀಡಿಯಾ ನೋಡಿದರೆ ಸ್ವಲ್ಪ ಮಕ್ಕಳಲ್ಲಿ ಕ್ರೀಡೆ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದಷ್ಟು ಕಡಿಮೆಯಾಗಿ ಹೆಚ್ಚು ಆಗಬೇಕಾಗೈತಿ. ಗುರುಗಳೇ, ತಮಗೊಂದು ವಿಷಯ ಹೇಳಬೇಕಂತಂದರೆ, ನಮ್ಮ ಜೆ ಬಿ ಎಮ್ ಚಾನಲ್ ಏನಿದೆ, ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅಂಥೇಳಿ ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಿಕ್ಷಣಕ್ಕಾಗಿಯೇ ಮೀಸಲಾಗಿಟ್ಟಿರ್ತದೆ. ಇದು ಒಂದು ಕೂಡ ಶಿಕ್ಷಣಕ್ಕಾಗಿಯೇ, ಇದು ಕೂಡ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟದಲ್ಲಿಯೇ ಇದು ಒಂದು ಕಾರ್ಯಕ್ರಮ. ವಿಶೇಷವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ 10th ಪಾಸ್ ಆದ ನಂತರ ರಾಮದುರ್ಗ ತಾಲೂಕಿನ 53 ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಶಾಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸನ್ಮಾನಿಸುತ್ತೇವೆ ನಮ್ಮ ಸ್ಟುಡಿಯೋದಲ್ಲಿ ಕರೆದುಕೊಂಡು. ಗೊತ್ತು. ಹಾಂ, ಈ ವಿಷಯ ಅಂತಂದರೆ ನಾವು ಹೇಳಿದ್ರಲ್ಲ, ಮೀಡಿಯಾದವರು ಇದನ್ನು ಹೋಗ್ಬೇಕಂತ. ಯಾವ ಮೀಡಿಯಾದವರು ಏನು ಮಾಡ್ತಾರೆ, ನಾವು ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ನಮ್ಮ JBM ಚಾನಲ್ ಏನೈತಿ, ವಿದ್ಯಾರ್ಥಿಗಳಿಗಾಗಿ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅಂಥೇಳಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ತಮ್ಮ ವಿದ್ಯಾರ್ಥಿಗಳ ಸಾಧನೆ ರಾಮದುರ್ಗ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ, ರಾಮದುರ್ಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಷಯವಾಗಿರಲಿ,
ತಾವು ನಮ್ಮ ಹತ್ತಿರ ತಂದಾಗ ನಾವು ಯಾವುದೇ ಸಂಕೋಚವಿಲ್ಲದೆ, ಯಾವುದೇ ಶುಲ್ಕವಿಲ್ಲದೆ ಏನೋ ಒಂದು ತಿಳ್ಕೊಳ್ಳಿ. ಯಾಕಂದ್ರೆ ಹೋದ ತಕ್ಷಣ ಏನೈತಿ, ಯಾವುದೇ ಚಾನಲ್ದವರು ಏನೋ ಕೇಳ್ತಾರಪ್ಪ, ಅಲ್ಲಿ ಏನು ಕೊಡಬೇಕು ಮಾಡಬೇಕು, ಈ ವಿಷಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬಂದಾಗ ನಾವು ಯಾವುದೇ ಶುಲ್ಕವಿಲ್ಲದೆ ನಿಶ್ಶುಲ್ಕವಾಗಿ ನಮ್ಮ ಪ್ರಾಮಾಣಿಕತೆಯಿಂದ ಅದನ್ನು ಬಿತ್ತರಿಸುತ್ತೇವೆ. ಅದಕ್ಕಾಗಿಯೇ ನಮ್ಮ ಚಾನಲ್ ಒಂದು ಚಾನಲ್ ವಿಶೇಷವಾಗಿ ಅದಕ್ಕೆ ಕಾದಿರಿಸಲಾಗಿದೆ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಗುರುಗಳೇ, ತಾವು ಕೂಡ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ತಂದು ನಮ್ಮ ಕರೆಗೆ ಹೋಗೊಟ್ಟು ಬಂದು ಅವರಿಗೆ ಸನ್ಮಾನ ಮಾಡಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಪ್ರಪ್ರಥಮವಾಗಿ ನಾವು ಈ ಚಾನಲ್ ಮುಖಾಂತರ ಆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಿದ್ದೇವೆ. ತಾವು ಕೂಡ ಪ್ರೋತ್ಸಾಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಬರೆಯಲು ಮರೆಯದಿರಿ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.